ಪೋಷಕರ ಕನಸು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಸಾಕಾರಗೊಳಿಸುತ್ತಿರುವ ಶ್ರೀ ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆಯ ಶ್ರೀ ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ ಬೀದರ್ ಕಳೆದ 25 ವರ್ಷಗಳಿಂದ ಅಕ್ಷರ ಜ್ಞಾನ ನೀಡುತ್ತಾ ಬೀದರ್ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಮರ್ಪಿತ ಆಡಳಿತ ಮಂಡಳಿ, ಕನ್ನಡ ಮತ್ತು ಇಂಗ್ಲಿಷ್ ವಿಭಾಗಗಳಿಗೆ ಸಮರ್ಥ ಮುಖ್ಯ ಗುರುಗಳು, ಅರ್ಹ ಹಾಗೂ ಅನುಭವಿ ಶಿಕ್ಷಕ ವೃಂದ, ಉತ್ತಮ ಗ್ರಂಥಾಲಯ, ಸಕಲ ಸಲಕರಣೆ ಒಳಗೊಂಡ ವಿಜ್ಞಾನ ಪ್ರಯೋಗಾಲಯ, ಪ್ರಾಯೋಗಿಕ ವಿವರಣೆ ಹಾಗೂ ಪ್ರೊಜೆಕ್ಟರ್ ಮೂಲಕ ಪಾಠ ಬೋಧನೆಯ ವಿಶೇಷತೆಗಳು ಮತ್ತು ವಿಶಾಲವಾದ ಆಟದ ಮೈದಾನ, ಮಕ್ಕಳಿಗೆ ಕಲಿಕೆಯ ಜೊತೆಗೆ ಮಾನವೀಯ ಮೌಲ್ಯಗಳ ಮೂಡಿಸುವ ಸಂಸ್ಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕ್ರೀಡಾ ಚಟುವಟಿಕೆಗಳ ಮೂಲಕ ದೈಹಿಕ ಹಾಗೂ ಬೌದ್ಧಿಕ ಚೈತನ್ಯ ವಿಕಾಸಕ್ಕೆ ಆದ್ಯತೆ. ಬೀದರ್ ನಗರದ ವಿವಿಧ ಬಡಾವಣೆಗಳಿಂದ ವಾಹನ ಸೌಕರ್ಯ ಲಭ್ಯವಿದೆ. ನಮ್ಮ ಶಾಖೆಗಳು ಬಸವನಗರ, ವಿದ್ಯಾನಗರ ಹಾಗೂ ಚಿಟ್ಟಾ ರಸ್ತೆ, ದತ್ತಗಿರಿ ಮಹಾರಾಜ್ ಕಾಲೋನಿ, ಬೀದರ್. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಗುರಿ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಪ್ರಾಚಾರ್ಯರು ಶ್ರೀ ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ. ದೂರವಾಣಿ ಸಂಖ್ಯೆ 08482 220426 229840 229841 234661. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಭಾಲ್ಕಿಯ ಗುರು ಕಾಲೋನಿಯಲ್ಲಿ ಸರಣಿ ಕಳ್ಳತನ, ಬೆಚ್ಚಿಬಿದ್ದ ಪಟ್ಟಣದ ಜನತೆ. ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ, ನಗದು ದೋಚಿದ ಕಳ್ಳರು. ಪೊಲೀಸರಿಂದ ನಡೆಯುತ್ತಿರುವ ವ್ಯಾಪಕ ತನಿಖೆ. ಆರೋಪಿಗಳನ್ನು ಪತ್ತೆ ಹಚ್ಚಿ ಕಳುವಾದ ವಸ್ತುಗಳನ್ನು ಕೊಡಿಸಲು ಮನೆಯವರಿಂದ ಕೋರಿಕೆ. ಬಸವ ಕಲ್ಯಾಣ ತಾಲೂಕಿನ ಭೋಸ್ಗಾ ಗ್ರಾಮದಲ್ಲಿ ಸಿಡಿಲು ಬಡಿದು 2 ಎಮ್ಮೆಗಳ ದಾರುಣ ಸಾವು. ಎಮ್ಮೆಗಳನ್ನೇ ನಂಬಿಕೊಂಡು ಕುಳಿತ ರೈತ ಕಂಗಾಲು. ಎಲ್ಲೆಡೆ ಸಿಡಿಲು ಗುಡುಗು. ಭಾನುವಾರ ಬಲು ಜೋರು. ಪರಿಹಾರಕ್ಕಾಗಿ ಸರ್ಕಾರಕ್ಕೆ ರೈತ ಸೈಯದ್ ಬಡೂರೆ ಕೋರಿಕೆ. ಚಟ್ನಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರ ಮುಕ್ತಾಯ. ಕೃಷಿ ಜೊತೆಗೆ ಹಣ್ಣು ತರಕಾರಿ ಪುಷ್ಪ ಬೆಳೆದು ಲಾಭ ಪಡೆಯಲು ರೈತರಿಗೆ ಡಾಕ್ಟರ್ ಸುರೇಶ್ ಪಾಟೀಲ್ ಸಲಹೆ. ಮಣ್ಣು ಪರೀಕ್ಷಿಸಿ ಅದಕ್ಕನುಗುಣವಾಗಿ ಬೆಳೆ ಬೆಳೆಯಿರಿ. ಡಾಕ್ಟರ್ SV ಪಾಟೀಲ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭಾಲ್ಕಿ ಪಟ್ಟಣದ ಗುರು ಕಾಲೋನಿ ಬಡಾವಣೆಯಲ್ಲಿ ಭಾನುವಾರ ಮಧ್ಯರಾತ್ರಿ ಸರಣಿ ಮನೆ ಕಳ್ಳತನ ಪ್ರಕರಣ ಸಂಭವಿಸಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಹಣ ಕಳ್ಳರ ಪಾಲಾಗಿದೆ. ಘಟನೆ ಬಳಿಕ ಬಡಾವಣೆಯ ನಿವಾಸಿಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೊದಲಿಗೆ ಸುನೀತಾ ಹನುಮಂತ್ ಅವರ ಮನೆಯಲ್ಲಿ ಕಳ್ಳರು ನುಗ್ಗಿ ಸುಮಾರು 6 ತೊಲೆ ಚಿನ್ನಾಭರಣ ಹಾಗೂ 1 ಲಕ್ಷ ರೂಪಾಯಿ ನಗದು ಹಣ ಕಳವು ಮಾಡಿರುವುದಾಗಿ ತಿಳಿದು ಬಂದಿದೆ. ಇದೇ ವೇಳೆ ಯೋಗೇಶ್ ಶಿವಕಾಂತ್ ಹಿರೇಮಠ್ ಅವರ ಒಂದು ಮನೆಯಲ್ಲಿ ಕೂಡ ಕಳ್ಳತನ ನಡೆದಿದ್ದು ಸುಮಾರು 5 ಗ್ರಾಂ ಚಿನ್ನಾಭರಣ ಮತ್ತು 8,000 ನಗದು ಕಳ್ಳರ ಕೈ ಸೇರಿದೆ. ಇದಲ್ಲದೆ ಪಕ್ಕದ ಕೆಲವು ಮನೆಗಳ ಬೀಗಗಳನ್ನು ಕೂಡ ಮುರಿದು ಕಳ್ಳರು ಒಳ ನುಗ್ಗಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯ ಬೆಲೆ ಬಾಳುವಂತಹ ವಸ್ತುಗಳು ಅವರ ಕೈ ಸೇರದ ಕಾರಣ ಅವರು ಕೈ ಚೆಲ್ಲಿ ಹೊರಗಡೆ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಪೊಲೀಸ್ ಮೂಲಗಳು ಕೂಡ ಈ ಮಾಹಿತಿಯನ್ನು ನೀಡಿವೆ. ಮನೆಯವರು ಹೊರಗಡೆ ತೆರಳಿದ್ದ ಸಮಯವನ್ನು ಗಮನಿಸಿ ಕಳ್ಳರು ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರನ್ನು ಕರೆಸಿ ತನಿಖೆ ಕೈಗೊಳ್ಳಲಾಗಿದೆ. ಈ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಡಾವಣೆಯ ಸಾರ್ವಜನಿಕರು ರಾತ್ರಿ ವೇಳೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಮನೆಯ ಬಾಗಿಲುಗಳಿಗೆ ಗಟ್ಟಿ ಲಾಕ್ ಅನ್ನು ಅಳವಡಿಸಿಕೊಳ್ಳಬೇಕು. CCTV ಕ್ಯಾಮೆರಾ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ರಾತ್ರಿ ವೇಳೆ ಮನೆಯ ಹೊರಭಾಗದಲ್ಲಿ ಬೆಳಕು ಇರುವಂತೆ ನೋಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಅಪರಿಚಿತ ವ್ಯಕ್ತಿಗಳು ಮನೆ ಸುತ್ತಮುತ್ತ ತಿರುಗಾಡ್ತಾ ಇದ್ರೆ ತಕ್ಷಣವೇ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡಬೇಕು. ಕುಟುಂಬದವರು ಊರಿಗೆ ಹೊರಡುವ ಸಂದರ್ಭದಲ್ಲಿ ಮನೆ ಖಾಲಿಯಾಗಿದೆ ಎಂಬ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಬಾರದು. ಅಮೂಲ್ಯ ವಸ್ತುಗಳು, ನಗದು ಹಾಗೂ ಆಭರಣಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡುವುದು ಸುರಕ್ಷಿತ ಕ್ರಮವಾಗಿದೆ. ನೆರೆಹೊರೆಯವರೊಂದಿಗೆ ಉತ್ತಮ ಸಂಪರ್ಕ ಇಟ್ಟುಕೊಂಡ್ರೆ ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ತಕ್ಷಣ ಮಾಹಿತಿ ಪಡೆಯಲು ಸಹಾಯಕವಾಗುತ್ತದೆ ಎಂದು ಭಾಲ್ಕಿ CPI B ಅಮರೇಶ್ ಅವರು ತಿಳಿಸಿದ್ದಾರೆ.
ರೈತ ಸೈಯದ್ ಬಡೂರಿಗೆ ಸೇರಿದ್ದವು ಎನ್ನಲಾದ ಎಮ್ಮೆಗಳು ದಾರುಣ ಸಾವು ಕಂಡಿವೆ. ಭಾನುವಾರ ಸಾಯಂಕಾಲ ಬಸವ ಕಲ್ಯಾಣ ತಾಲೂಕಿನ ಭೋಸ್ಗಾ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಯ ಪರಿಣಾಮವಾಗಿ ಗುಡುಗು ಸಿಡಿಲು ಬಲು ಜೋರಾಗಿತ್ತು. ಇದ್ದಕ್ಕಿದ್ದಂತೆ ಯಮದೂತನಂತೆ ಬಂದೆರಗಿದ ಸಿಡಿಲುಗಳು ಎಮ್ಮೆಗಳಿಗೆ ಬಡಿದು ಎಮ್ಮೆಗಳು ಸಾವನ್ನಪ್ಪಿವೆ. ಈ ಎಮ್ಮೆಗಳನ್ನೇ ನಂಬಿಕೊಂಡು ಕುಳಿತ ಸೈಯದ್ ಬಡೂರೆ ಈಗ ಕಂಗಾಲಾಗಿದ್ದಾರೆ. ಬಸವ ಕಲ್ಯಾಣದ ಹಲವು ಕಡೆಗಳಲ್ಲಿ ಭಾನುವಾರ ಸಾಯಂಕಾಲದ ಒಂದು ಸಂದರ್ಭದಲ್ಲಿ ಭಾರೀ ಮಳೆಯಾಗಿದೆ ಹಾಗೂ ಗುಡುಗು ಸಿಡಿಲು ಮಿಂಚು ಬಲು ಜೋರಾಗಿದೆ ಎನ್ನುವಂಥ ಮಾಹಿತಿ ತಿಳಿದು ಬಂದಿದೆ. ಈ ಒಂದು ಕಾರಣಕ್ಕಾಗಿ ಮೇಯಲು ಹೋಗಿರತಕ್ಕಂಥ ಎಮ್ಮೆಗಳಿಗೆ ಸಿಡಿಲನ್ನು ಬಡಿದ ಪರಿಣಾಮವಾಗಿ ಅವು ಎಮ್ಮೆಗಳು ಸಾವನ್ನಪ್ಪಿವೆ ಎನ್ನುವಂತಹ ಗ್ರಾಮದ ಮೂಲಗಳು ಮಾಹಿತಿಯನ್ನು ನಮಗೆ ತಿಳಿಸಿದೆ. ಈ ಕುರಿತು ರೈತ ಸರ್ಕಾರಕ್ಕೆ ಪರಿಹಾರಕ್ಕಾಗಿ ಕೂಡ ಒತ್ತಾಯ ಮಾಡಿದ್ದಾನೆ ಎನ್ನುವಂಥ ಮಾಹಿತಿ ಕೂಡ ತಿಳಿದು ಬಂದಿದೆ. ಬೀದರ್ ಜಿಲ್ಲೆಯ ಚಟ್ನಳ್ಳಿ ಗ್ರಾಮದಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯದಿಂದ 2026 ಮಾರ್ಚ್ 2ರಿಂದ ಮೇ 24ರವರೆಗೆ ಹಮ್ಮಿಕೊಂಡ 84 ದಿನಗಳ ತೋಟಗಾರಿಕೆ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರ ಭಾನುವಾರ ಮುಕ್ತಾಯಗೊಂಡಿತು. ಈ ಸಂದರ್ಭದಲ್ಲಿ ತೋಟಗಾರಿಕಾ ವಸ್ತು ಪ್ರದರ್ಶನ ಉದ್ಘಾಟಿಸಿ ಸಮಗ್ರ ಕೃಷಿ ಜೊತೆಗೆ ಹಣ್ಣುಗಳನ್ನು ಬೆಳಿಬೇಕು, ತರಕಾರಿಗಳನ್ನು ಬೆಳೆಸಬೇಕು, ಪುಷ್ಪಗಳನ್ನು ಬೆಳೆಸಬೇಕು, ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ರೈತರು ಅಧಿಕ ಲಾಭವನ್ನು ಪಡ್ಕೊಳ್ಬೇಕು, ಕೇವಲ ಕೃಷಿ ಬೆಳೆಗಳ ಮೇಲೆ ಅವಲಂಬಿತರಾಗಬಾರ್ದು ಅನ್ನುವಂಥ ಸೂಕ್ತ ಸಲಹೆಯನ್ನು ಒಂದು ಕಲಬುರಗಿ ಕೃಷಿ ಕಾಲೇಜಿನ ನಿವೃತ್ತ ಡೀನ್ ರವರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಪಾಟೀಲ್ ಸಲಹೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ವಲಯವು ಇತ್ತೀಚಿನ ಒಂದು ವೇಗವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುವಂತಹ ಕ್ಷೇತ್ರಗಳಲ್ಲಿ ಅದು ಕೂಡ ಒಂದಾಗಿದೆ. ವಿದ್ಯಾರ್ಥಿಗಳು ಕಾರ್ಯಾನುಭವ ಶಿಬಿರದ ಅವಧಿಯಲ್ಲಿ ಕಲಿತಿರುವಂತಹ ಪ್ರಾಯೋಗಿಕ ಕೌಶಲ್ಯವನ್ನು ಮುಂದಿನ ದಿನಗಳಲ್ಲಿ ಆತ್ಮವಿಶ್ವಾಸ ಹಾಗೂ ವೃತ್ತಿಪರ ಸಾಮರ್ಥ್ಯವನ್ನು ಹೆಚ್ಚಿಸಲು ಒಂದು ನೆರವಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ತೋಟಗಾರಿಕಾ ಕಾಲೇಜಿನ ಡೀನ್ ಡಾಕ್ಟರ್ ಎಸ್.ವಿ. ಪಾಟೀಲ್ ಮಾತನಾಡುತ್ತಾ, ರೈತರು ತಪ್ಪದೇ ತಮ್ಮ ತಾಕುಗಳ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಅದಕ್ಕನುಗುಣವಾಗಿ ಬೆಳೆಗಳ ಆಯ್ಕೆ ಮಾಡಿಕೊಂಡು ಅಧಿಕ ಇಳುವರಿ ಪಡೆದುಕೊಳ್ಳಬೇಕೆಂದು ರೈತರಿಗೆ ಸಲಹೆಯನ್ನು ಕೊಡ್ತಾರೆ. ಚಟ್ನಳ್ಳಿ ಸುತ್ತಮುತ್ತಲಿನ ಹಳ್ಳಿಗಳ ರೈತರಿಗೆ ನೆರವಾಗಲು ಶಾಲೆಯಲ್ಲಿ ತೋಟಗಾರಿಕೆ ಇಲಾಖೆ, ವಿವಿಧ ಸಂಘ ಸಂಸ್ಥೆಗಳ ಜೈವಿಕ ಕೇಂದ್ರ ಸಹಯೋಗದಲ್ಲಿ ತೋಟಗಾರಿಕೆ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು. ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಾಹ್ನವಿ ಡಿ.ಆರ್. ಶಿಬಿರದ ವರದಿಯನ್ನು ಓದಿದರು. ತೋಟಗಾರಿಕೆ ಸಂಯೋಜಕ ಡಾಕ್ಟರ್ ಹರೀಶ್, ಡಾಕ್ಟರ್ ಫಾರೂಕ್, ಡಾಕ್ಟರ್ ರಾಜ್ಕುಮಾರ್ ಎಂ, ಡಾಕ್ಟರ್ ವಿಜಯ ಮಹಾಂತೇಶ್, ಡಾಕ್ಟರ್ ಅಬ್ದುಲ್ ಕರೀಂ, ಆಂಜನೇಯ, ಅಂಬುಜಾ, ಕುಮಾರಿ ಅಂಬಿಕಾ, ಅಮಿತ್ ಹಾಗೂ ಡಾಕ್ಟರ್ ಅನುರಾಧ ಸೇರಿದಂತೆ ಗ್ರಾಮಸ್ಥರು, ಪ್ರಗತಿಪರ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ಧರಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.